ಸಿಎಂ ನಾಯಕತ್ವದ ಬದಲಾವಣೆಗಳು ಚರ್ಚೆಗಳು ನಡೀತಾ ಇದೆ. ಸೊ ಇದಕ್ಕೆ ರಮ್ಯಾ ಅವರ ಪ್ರತಿಕ್ರಿಯೆ ಏನಾಗಿದೆ? ಇಬ್ಬರು ನಾಯಕರ ಜೊತೆ ಬಹಳ ಒಡನಾಟದಲ್ಲಿ Of course, yeah. ಡಿ ಕೆ ಶಿವಕುಮಾರ್ ಅವ್ರ ಜೊತೆ Yes. ಕೂಡ ಹೆಚ್ಚಿನ ಒಡನಾಟ ಇದೆ. Yes. ಅವರನ್ನೇ ಮಾಡಬೇಕು ಅನ್ನುವಂಥ ಚರ್ಚೆಗಳು ಎರಡು ಬಣಗಳಾಗಿರುವಂಥ ತಮಗೂ ಗೊತ್ತಿದೆ. ಅವ್ರವ್ರ ಸ್ಟ್ಯಾಂಡನ್ನು ಅವ್ರು ತಗೊಳ್ತಾ ಇದ್ದಾರೆ. ನಿಮ್ಮ ಸ್ಟ್ಯಾಂಡ್ ಅನ್ನು ನೀವೇ ಹೇಳಿ. ಸಿ ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನು, ಆಯಿತಾ. ಇದು ಸೀನಿಯರ್ ಲೀಡರ್ಸು, ಖರ್ಗೆ ಸರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ಕೆ ಸಿ ವೇಣುಗೋಪಾಲು ಮತ್ತು ಸುರ್ಜೇವಾಲ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರು ನಿರ್ಧಾರ ತೊಗೊಳ್ಳೋದು. ಸೊ ಇದರಲ್ಲಿ ನಂದೇನು ಹೇಳಿಕೆ ಇಲ್ಲ. ಅವ್ರು ಯಾರನ್ನು ಮಾಡ್ತಾರೋ ನನಗೆ ಓಕೆ, ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರು, whoever it may be, I am okay with it. So ಹೈಕಮಾಂಡ್ನಲ್ಲಿ ಮೊದಲೇ ತೀರ್ಮಾನ ಆಗಿದೆ, ನಿಮ್ಗೆ ಗೊತ್ತಿತ್ತ ಮೇಡಮ್ 2.5 ವರ್ಷ ಚೇಂಜ್ ಆಗಬೇಕು ಅಂತ ಮೊದಲೇ ಇಲ್ಲ, ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಯಾ ಬಟ್ ಹೊರಗಡೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು, ಬಣಗಳು, ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಂತಹ ಮತದಾರರು ಇದನ್ನು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸು? ಯಾಕೆ ಯಾರಾದರೂ ಒಬ್ಬರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಗ್ಬೋದಿತ್ತಲ್ವ ಅನ್ನೋದು. ಬಟ್ ಆದರೆ ಅದೇ ರಾಜಕೀಯ. ನಿರ್ಮಲಾನಂದ ಶ್ರೀಗಳು 2.5 ವರ್ಷ ಕಾಲ ಸಿದ್ದರಾಮಯ್ಯನವ್ರಿಗೆ ಅವಕಾಶ ನೀಡಲಾಗಿತ್ತು. ಸೊ ಹೀಗಾಗಿ ಈಗ ಅವಕಾಶ ಬಂದಿದೆ, ಬದಲಾಗುವ ಅವಕಾಶ. ಅದು ಯಾಕೋ ಕಾಣ್ತಾ ಇಲ್ಲ ಆ ಥರ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಅವರು ನಿರ್ಮಲಾನಂದ ಶ್ರೀಗಳು ಹೇಳಿರುವಂಥದ್ದು. ಜೊತೆಗೆ ಅಲ್ಲಿನ ಏನು BJS ಭಕ್ತರು ಏನಿದ್ದಾರೆ, ಒಕ್ಕಲಿಗ ನಾಯಕರ ಭಕ್ತರು ಏನಿದ್ದಾರೆ, ಅವರೆಲ್ಲರೂ ಅದನ್ನೇ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ನೀವೇನು ವಾಟ್ ಕ್ಯಾನ್ ಐ ಸಿ? ನಾನು ಹೇಳ್ದಂಗೆ ಐ ಥಿಂಕ್ ಆಲ್ ದ ಲೀಡರ್ಸ್ ಆರ್ ವೆರಿ ಕೇಪಬಲ್. ನನಗೆ ಯಾರು ಬಂದರೂ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ವಿತ್ ಮೀ, ಬಟ್ ವಿ ನೀಡ್ ಸಮನ್ ವೆರಿ ಕೇಪಬಲ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಅಷ್ಟೇ. ಇತ್ತೀಚೆಗೆ ಅವ್ರ ಜೊತೆ ಅವ್ರು ಚರ್ಚೆ ಮಾಡಿದ್ರೆ ನಾನು ಏನಕ್ಕಪ್ಪ ಅವ್ರ ಜೊತೆ ಚರ್ಚೆ ಮಾಡಲಿ? ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಡಿಸೈಡ್ ಅಲ್ವಾ. ದಿಸ್ ಇಸ್ ದ ಹೈಕಮಾಂಡ್, ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಯಾ